ಅದ್ವೈತ ಸಾರ್ವಭೌಮ, ಪರಶಿವನ ಪರಾವತಾರಿ, ಕಲಿಯುಗದ ಕಾಮಧೇನು ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪಾದಾರವಿಂದಗಳಿಗೆ ಪ್ರಣಮಟ್ಟು, ಸ್ಥಿತಪ್ರಜ್ಞೆ ಮೌನಮುನಿ ಗುರುನಾಥಾರೂಢ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮಿಗಳ 190ನೇ ಜಯಂತಿ ಹಾಗೂ ಶ್ರೀ ಗುರುನಾಥಾರೂಢರ 115ನೇ ಜಯಂತಿ ಶ್ರೀ ಸಿದ್ಧಾರೂಢರ ಕಥಾಮೃತ ಶತಮಾನೋತ್ಸವದ ನಿಮಿತ್ತವಾಗಿ ನಮ್ಮ ಹುಬ್ಬಳ್ಳಿ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ಇದೇ ದಿನಾಂಕ 20ರಿಂದ 26ರವರೆಗೆ ಬೃಹತ್ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮ ನಡೆಯಲಿದ್ದು, ಈ ನಿಮಿತ್ತವಾಗಿ ನಮ್ಮ ಶ್ರೀಮಠದ ಸದ್ಗುರು ಸಿದ್ಧಾರೂಢ ಸ್ವಾಮಿ ಜ್ಯೋತಿ ರಥಯಾತ್ರೆಯು ಡಿಸೆಂಬರ್ 22ರಿಂದ 2024 ಡಿಸೆಂಬರ್ 22ರಿಂದ ಸದ್ಗುರು ಸಿದ್ಧಾರೂಢರ ಜನ್ಮಸ್ಥಳವಾಗಿರ್ತಕ್ಕಂಥ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕ್ ಚಳ್ಳಕಾಪುರ ಗ್ರಾಮದಿಂದ ಹೊರಟಂತ ಜ್ಯೋತಿ ಯಾತ್ರೆ 4 ರಾಜ್ಯಗಳಲ್ಲಿ ಸಂಚರಿಸಿ ಗೋವಾ, ಮಹಾರಾಷ್ಟ್ರ, ಆಂಧ್ರ ಮತ್ತು ಕರ್ನಾಟಕ ಬರುವ ಫೆಬ್ರವರಿ 8ನೇ ತಾರೀಕು ಸಂಜೆ 4 ಗಂಟೆಗೆ ಹರಿಹರ ನಗರವನ್ನ ಪ್ರವೇಶ ಮಾಡಲಿದೆ. ಹರಿಹರ ತಾಲೂಕಿನ ಸಾರ್ತಿ, ಪಾಮೇನಹಳ್ಳಿ, ದೀಟೂರು ಮುಖಾಂತರವಾಗಿ ಹರಿಹರದ ಪ್ರಾರಂಭದಲ್ಲಿ ಶ್ರೀ ಸಿದ್ಧಾರೂಢ ದೇವಸ್ಥಾನದಿಂದ, ಎಕೆ ಕಾಲನಿಯ ಸಿದ್ಧಾರೂಢ ದೇವಸ್ಥಾನದಿಂದ ಜ್ಯೋತಿ ಯಾತ್ರೆಯ ಮೆರವಣಿಗೆ ಪ್ರಾರಂಭವಾಗಲಿದ್ದು, ಅಂದು ಸಂಜೆ ಸರಿಯಾಗಿ 4:30 ಗಂಟೆಗೆ 8ನೇ ತಾರೀಕು ಜಾನಪದ ಕಲಾ ತಂಡಗಳ ಮುಖಾಂತರ ಪ್ರಾರಂಭವಾಗಿ ನಂತರ ಸಂಜೆ 7:30ಕ್ಕೆ ಹರಿಹರ ವಿದ್ಯಾನಗರದ ಐರಣಿ ಮಠದಲ್ಲಿ ತಂಗಲಿದೆ. ಅಲ್ಲಿ ವಾಸ್ತವ್ಯ ಇದ್ದು ನಂತರ ಬೆಳಗ್ಗೆ ಇದೇ ತಿಂಗಳು 9ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಹರಿಹರ ನಗರದಿಂದ ಹೊರಟು ನಮ್ಮ ಹಾವೇರಿ ಜಿಲ್ಲೆ, ಅವಿಭಾಜ್ಯ ಧಾರವಾಡ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕವಲೆತ್ತು, ಕೊಡೇಲ್ ಹೊಸಪೇಟೆ ಮುಖಾಂತರ ಕವಲೆತ್ತು ಗ್ರಾಮದಿಂದ ನಮ್ಮ ಜ್ಯೋತಿ ಯಾತ್ರೆ ಪ್ರಾರಂಭವಾಗಿ ಕವಲೆತ್ತಿನಲ್ಲಿ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಜ್ಯೋತಿಯನ್ನು ಬರಮಾಡಿಕೊಂಡು ತದನಂತರ ಅಲ್ಲಿಂದ ಮಾಕನೂರು, ನಾಗೇನಹಳ್ಳಿ, ಮುದೇನೂರು, ನಂತರ ಪುನಃ ಮತ್ತೆ ಮಾಕನೂರು ಕ್ರಾಸ್ ಮಾರ್ಗವಾಗಿ ಒಡೆರಾಯನಹಳ್ಳಿ, ಹುಲಿಕಟ್ಟಿ ಕ್ರಾಸ್, ನದಿಹರಳಹಳ್ಳಿ ಮುಖಾಂತರ ಐರಣಿಯ ಮುಪ್ಪಿನಾರ್ಯ ಮಹಾತ್ಮಾಜಿಯವರ ಮಠಕ್ಕೆ ಜ್ಯೋತಿ ಯಾತ್ರೆ ಆಗಮಿಸಲಿದ್ದು, ಅಲ್ಲಿಂದ ಪೂಜೆ ಆದ ನಂತರ ಹಿರೇಬಿದಿರಿ ಗ್ರಾಮಕ್ಕೆ ಹೋಗಿ ಹಿರೇಬಿದಿರಿ ಗ್ರಾಮದಿಂದ ಪುನಃ ಐರಣಿ ಗ್ರಾಮದಲ್ಲಿ ಕೂಡ ಜ್ಯೋತಿ ಯಾತ್ರೆಯ ಸಂಚರಿಸಿ ಅದ್ದೂರಿಯಾಗಿ ಸಂಚರಿಸಿ ಐರಣಿ ಗ್ರಾಮದಿಂದ ಮತ್ತೆ ಪುನಃ ಐರಣಿ ಮಠಕ್ಕೆ 9ನೇ ತಾರೀಕು ರಾತ್ರಿ ವಾಸ್ತವ್ಯವನ್ನ ಮಾಡಲಿದೆ ಜ್ಯೋತಿ ಯಾತ್ರೆ. 10ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಸರಿಯಾಗಿ ಮುಪ್ಪಿನಾರ್ಯ ಮಹಾತ್ಮಾಜಿ ಪರಮಹಂಸರ ಐರಣಿ ಶ್ರೀಮಠದಿಂದ ಹೊರಟು ಐರಣಿ ಮಾರ್ಗವಾಗಿ ಕಂಡೇರಾಯನಹಳ್ಳಿ ಸದ್ಗುರು ಸಿದ್ಧಾರೂಢ ಆಶ್ರಮಕ್ಕೆ ಆಗಮಿಸಿ ಅಲ್ಲಿಯೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಜ್ಯೋತಿ ಯಾತ್ರೆಯನ್ನ ಅಲ್ಲಿಯ ಪರಮ ಪೂಜ್ಯರು ಸ್ವಾಗತಿಸಿ, ಅಲ್ಲಿ ಭಕ್ತರಿಗೂ ಕೂಡ ಪಾಲ್ಗೊಂಡಿರ್ತಕ್ಕಂಥ ಭಕ್ತರಿಗೆ ಆ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಪೂಜೆಗೈದ ನಂತರ ನಮ್ಮ ರಥಯಾತ್ರೆ ಕರೂರು, ಚಳಗೇರಿ ಮಾರ್ಗವಾಗಿ ಇಟಗಿ, ಮಣಕೂರು ಸದ್ಗುರು ಸಿದ್ಧಾರೂಢ ಆಶ್ರಮಕ್ಕೆ ತಲುಪಿ ಅಲ್ಲಿ ಪೂಜೆಗೊಂಡು ಅಲ್ಲಿಂದ ನೇರವಾಗಿ ರಾಣೆಬೆನ್ನೂರು ಮಹಾನಗರಕ್ಕೆ 10ನೇ ತಾರೀಕು ಸಂಜೆ 4 ಗಂಟೆಗೆ ರಾಣೆಬೆನ್ನೂರು ಮಹಾನಗರಕ್ಕೆ ಆಗಮಿಸಿ ರಾಣೆಬೆನ್ನೂರು ಮಹಾನಗರದಲ್ಲಿನ ಸದ್ಗುರು ಸಿದ್ಧಾರೂಢ ಮಠ ಮಲ್ಲಯ್ಯಜ್ಜನವರ ಆಶ್ರಮ ಸದ್ಗುರು ಸಿದ್ಧಾರೂಢ ಮಠದಿಂದ ಪ್ರಾರಂಭವಾದಂಥ ಭವ್ಯವಾದಂಥ ಮೆರವಣಿಗೆ ಸುಮಾರು 1,000 ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ರಾಣೆಬೆನ್ನೂರು ತಾಲೂಕಿನ ಗ್ರಾಮಸ್ಥ ಸದ್ಭಕ್ತರು ಮತ್ತು ರಾಣೆಬೆನ್ನೂರು ನಗರ ಸದ್ಭಕ್ತರು, ಭವ್ಯವಾದಂಥ ಜಾನಪದ ಕಲಾ ತಂಡಗಳು, ಸಮಾಳ, ಡೊಳ್ಳು, ಬಾಜಾ ಭಜಂತ್ರಿಗಳು ಮತ್ತು ಮುತ್ತೈದೆ ತಾಯಂದರು ಕೊಂಬ ಮೇಳದೊಂದಿಗೆ ಭವ್ಯವಾಗಿ ರಾಣೆಬೆನ್ನೂರು ನಗರದ ಬಸ್ ಸ್ಟ್ಯಾಂಡ್ ಮುಖಾಂತರ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಸೊಪ್ಪಿನಪೇಟೆ ಅಲ್ಲಿ ಸಿದ್ಧಾರೂಢ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಪೋಸ್ಟ್ ಸರ್ಕಲ್ ಮುಖಾಂತರ ಬಂದು MG ರಸ್ತೆಯಲ್ಲಿ
ಸಂಚರಿಸಿ MG ರಸ್ತೆಯಿಂದ ಕುರುಬಗೆರೆ ಕ್ರಾಸ್, ಅಲ್ಲಿಂದ ಮಾಕ್ನೂರವ್ರ ಓಣಿಯಲ್ಲಿ ನಮ್ಮ ಹಿರಿಯ ನಮ್ಮ ಹುಬ್ಬಳ್ಳಿ ಸಿದ್ದಾರೂಢ ಮಠದ ಹಿರಿಯ ಧರ್ಮದರ್ಶಿಗಳಂತ ಮಾಕ್ನೂರವರ ಮನೆಯ ಮುಂಭಾಗದಲ್ಲಿ ಅವರು ಎಲ್ಲ ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಸಾದವನ್ನು ಸ್ವೀಕರಿಸಿದಂಥ ಬೆನ್ನೂರು ಸಿದ್ದೇಶ್ವರ ದೇವಸ್ಥಾನದ ಮುಖಾಂತರವಾಗಿ ಅವತ್ತು ಬೆನಕನಕೊಂಡದ ಸದ್ಗುರು ಸಿದ್ದಾರೂಢ ಆಶ್ರಮಕ್ಕೆ ನಮ್ಮ ಜ್ಯೋತಿ ಯಾತ್ರೆ ವಾಸ್ತವ್ಯವನ್ನು ಮಾಡಲಿದೆ. ನಂತರ 11ನೇ ತಾರೀಕು ಬೆಳಗ್ಗೆ 10ಕ್ಕೆ ರಾತ್ರಿ ಇಷ್ಟು, 11ನೇ ತಾರೀಕು ಬೆಳಗ್ಗೆ ಪುನಃ 9:30ಕ್ಕೆ ಬೆನಕನಕೊಂಡದಿಂದ ಪ್ರಾರಂಭಗೊಂಡು ಕುಸುಗೂರು, ದಂಡಿಗೆಹಳ್ಳಿ, ಕೋಣಂತೆಲೆ, ನಿಟ್ಟೂರು ಮಾರ್ಗವಾಗಿ ಕುಪ್ಪೇಲೂರು, ತುಮ್ಮಿನಕಟ್ಟಿ, ನಂತರ ಚಿಕ್ಕ ಕಬ್ಬಾರ ಮತ್ತು ಹಿರೇಕಬ್ಬಾರದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಭಕ್ತರಿಗೆ ಇದೆ. ಅಲ್ಲಿಂದ ಮುಂದೆ ಕಿಟ್ಟದಹಳ್ಳಿ ಗ್ರಾಮ, ಅದರ ಆಸ್ಪಾಸಿನ ಕೆಲವು ಸಿದ್ದಾರೂಢ ಆಶ್ರಮ, ಕುಂಚೂರು ಮತ್ತು ಆ ಗ್ರಾಮಗಳಲ್ಲಿ ಸಂಚರಿಸಿ ಕಿಟ್ಟದಹಳ್ಳಿ ಸಿದ್ದಾರೂಢ ಮಠದಲ್ಲಿ ಅಂದು 11ನೇ ತಾರೀಕು ವಾಸ್ತವ್ಯವನ್ನು ಮಾಡಲಿದೆ. ಪುನಃ ಮತ್ತೆ 12ನೇ ತಾರೀಕು ಬೆಳಗ್ಗೆ ಕಿಟ್ಟದಹಳ್ಳಿ ಗ್ರಾಮದಿಂದ ಹೊರಟಂತ ನಮ್ಮ ಜ್ಯೋತಿ ಯಾತ್ರೆ ತಿಪ್ಪಾಯಿ ಕೊಪ್ಪದ ಮುಕಪ್ಪ ಶಿವಗಳ ಮಠಕ್ಕೆ ಹೋಗಿ ಅಲ್ಲಿ ಜ್ಯೋತಿ ಯಾತ್ರೆಯನ್ನು ಸ್ವಾಗತಿಸಿ ಅಲ್ಲಿ ಮಂಗಳಾರತಿಯೊಂದಿಗೆ ಕೋಡ ಮಾರ್ಗಕ್ಕೆ ಕೋಡ ಗ್ರಾಮಕ್ಕೆ, ಹಿರೇಕೆರೆ ತಾಲೂಕಿನ ಕೋಡ ಗ್ರಾಮಕ್ಕೆ ಬಂದು ಅಲ್ಲಿ ಸುತ್ತಮುತ್ತಲಿನ ಅಬಲೂರು ಮತ್ತು ಇನ್ನೂ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಸಿದ್ದಾರೂಢ ಆಶ್ರಮಗಳಿದ್ದಾವೆ, ಅಲ್ಲೆಲ್ಲ ಸಂಚರಿಸಿ ನೇರವಾಗಿ ಹಾವೇರಿ ನಗರಕ್ಕೆ ಬಂದು ಹಾವೇರಿ ನಗರದ ಹುಕ್ಕೇರಿ ಮಠದ ಶಾಂತಲಿಂಗ ಪರಮ ಪೂಜ್ಯರ ನೇತೃತ್ವದಲ್ಲಿ ಹಾವೇರಿ ನಗರದಲ್ಲಿ ಭವ್ಯವಾದ ಮೆರವಣಿಗೆಯೊಂದಿಗೆ ಹಾವೇರಿ ಹುಕ್ಕೇರಿ ಮಠಕ್ಕೆ ನಮ್ಮ ಜ್ಯೋತಿ ಯಾತ್ರೆ ಚಲಿಸಿ 12ನೇ ತಾರೀಕು ಸಂಜೆ ಚಲಿಸಿ ಅಲ್ಲಿ ಕೂಡ ಪ್ರಸಾದ ವಿತರಣೆ ಆಗ್ತದೆ. ತದನಂತರ ಹೊಸಮಠಕ್ಕೆ ಹೋಗಿ ಮೆರವಣಿಗೆಯ ಮುಖಾಂತರ ನೇರವಾಗಿ ಅಂದು ನನ್ನ ಜಿಲ್ಲೆಯನ್ನು ದಾಟಿ ಶಿಶುವಿನಾಳ ಗ್ರಾಮಕ್ಕೆ ಹೋಗಿ ನಮ್ಮ ಜ್ಯೋತಿ ಯಾತ್ರೆ ವಸತಿ ಮಾಡಲಿದೆ. ಬಹಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಲಿದ್ದು ಸದ್ಭಕ್ತರೆಲ್ಲರೂ, ಸದ್ಗುರು ಸಿದ್ಧಾರೂಢರ ಸದ್ಭಕ್ತರು ಅಂದರೆ ಇಂತಹ ಜ್ಯೋತಿ ಯಾತ್ರೆ ಬಹಳಷ್ಟು ಅಪರೂಪ ಸಿಗದು. ಸದ್ಗುರು ಸಿದ್ಧಾರೂಢರು ಶಿವನವತಾರಿಗಳು, ಸದ್ಗುರು ಸಿದ್ಧಾರೂಢರು ನಡೆದಾಡುವ ದೇವರು, ಕಣ್ಣಿಗೆ ಕಂಡಂತ ದೇವರು. ಅಂತಹ ಪರಮ ಪೂಜ್ಯರು ಹುಟ್ಟಿದ ಸ್ಥಳದಿಂದ ಪ್ರಾರಂಭವಾಗಿರತಕ್ಕಂಥ ಈ ಜ್ಯೋತಿ ಯಾತ್ರೆಯ ದರ್ಶನ ಮಾಡಿ ಭಕ್ತರು ದರ್ಶನ ಮಾಡಿ ಪಾವನ ಪುನೀತರಾಗಬೇಕು ಅಂತ ನಮಗೆ ನಮ್ಮ ಹುಬ್ಬಳ್ಳಿ ಶ್ರೀಮಠದ ಧರ್ಮದರ್ಶಿ ಆಗಿರ್ತಕ್ಕಂಥ ನಾನು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.